ಅವಾಗ ಈಶ್ವರ ಹೇಳ್ತಾನಂತೆ, ನಾನು ನಿನಗೆ ನಿನ್ನ ಮೈಯಲ್ಲಿ ವಿಷ ತುಂಬಿದ್ದು ಹೌದು, ನಾನೇನು ಹೇಳಿದೆ, ಯಾರಿಗೂ ಕಚ್ಚಬೇಡ ಅಂತ ಹೇಳಿದ್ದು ಹೌದು, ಆದರೆ ನಾನು ಯಾವತ್ತೂ ಬುಸ್ಗುಡ್ಬೇಡ ಅಂತ ಹೇಳಿ ಖಂಡಿತ ಹೇಳಿಲ್ಲ. ನಿನಗೆ ಯಾರು ಅಪಾಯ ಮಾಡ್ತಾರೋ ಅವ್ರಿಗೆ ಬುಸ್ಗುಡು ನೀನು ಅಲ್ವಾ. ಹಾವು ಕಚ್ಚಬೇಕಾ ನಮ್ಗೆ? ಬುಸ್ ಅಂದ್ರೆ ಎಲ್ಲ ಹೆದರಿಕೆ, ಭಯ. ಇದೆಲ್ಲ ಇಲ್ಲಿ ಹಾವು ಬಂತು ಅಂದ್ರೆ ಇಲ್ಲಿ ನೀವು ಒಬ್ರು ಇರಲ್ಲ, ಅಷ್ಟು ಭಯ. ಹಾಗೆ ನಾವು ಸಹ ಮಹಿಳೆಯರು ನಮ್ಮ ವಿರುದ್ಧ ಏನೇ ಶೋಷಣೆ ಆಗಲಿ, ಅಸಮಾನತೆ ಆಗಲಿ, ಹಾಗೆಲ್ಲ ನಾವು ಏನ್ ಮಾಡ್ಬೇಕು? ಬುಸ್ ಕೊಡ್ಬೇಕು. ಕಚ್ಚಕ್ ಹೋಗ್ಬಾರ್ದು, ಬುಸ್ ಕೊಡ್ಬೇಕು. ಬುಸ್ ಕೊಟ್ಟಾಗ ಒಂದಷ್ಟು ಇಂತಹ ಅಸಮಾನತೆಗಳು ಹೋಗ್ಲಾಡತ್ತೆ. ಇದೊಂದು ಸುಮ್ಮನೆ ಒಂದು ಪುರಾಣದ ಕತೆ ನಾನು ನಿಮ್ಗೆ ಹೇಳಿರೋದು. ಆದ್ರೆ ನಾವು ಬುಸ್ ಕೊಡೋ ಸ್ಥಳಗಳೇ ಬೇರೆ ಆಗ್ಬಿಟ್ಟಿದೆ. ಅತ್ತೆ ನೋಡಿದ್ರೆ ಆಗಲ್ಲ, ಅತ್ತೆ ಮುಂದೆ ಬುಸ್ ಕೊಡೋದು. ನಾದಿ ನೋಡಿದ್ರೆ ಆಗಲ್ಲ, ನಾದಿ ಬುಸ್ ಕೊಡೋದು. ಅಣ್ಣ ನೆಂಟು ನೋಡಿದ್ರೆ ಆಗಲ್ಲ, ಅವ್ರಿಗೆ ಬುಸ್ ಕೊಡೋದು. ಕೊನೆಗೆ ಹೇಗೆ ಅಂತ ಹೇಳಿದ್ರೆ ತಾಯಿ ಮಕ್ಕಳಿಗೂ ಆಗಿಲ್ಲದಂತ ಪರಿಸ್ಥಿತಿ, ಕೋರ್ಟೆ ಬರ್ಬೇಕಾದಂತ ಪರಿಸ್ಥಿತಿ ಇದೆ. ಮೊನ್ನೆ ಪೇಪರ್ ಅಲ್ಲಿ ಓದಿರ್ಬೋದು. ಎಲ್ಲ ತಂದೆ ತಾಯಿನ ಏನ್ ಮಾಡ್ತಾ ಇದ್ದಾರೆ, ತಗೊಂಡೋಗಿ ಆಸ್ಪತ್ರೆಯಲ್ಲಿ, ಅನಾಥಾಶ್ರಮದಲ್ಲಿ ಬಿಟ್ಟರು ಪರವಾಗಿಲ್ಲ, ಆಸ್ಪತ್ರೆಯಲ್ಲಿ ಬಿಟ್ಟು ಇವರು ಅವರ ಆಸ್ತಿಯನ್ನ ಒಳಗೆ ಹಾಕೊಂಡು ಆರಾಮಲ್ಲಿದ್ದಾರೆ. ಕೋರ್ಟ್ ನಿರ್ದೇಶನ ಮಾಡ್ಬೇಕಾಗಿ ಬಂತು ಇದನ್ನ. ಅಂದ್ರೆ ಕಾಯ್ದೆ ಇದೆ, ಯಾರು ಮಕ್ಕಳು ತಂದೆ ತಾಯಿಗಳನ್ನ ಅವರಿಗೆ ಆಸ್ತಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಹಕ್ಕಿಲ್ಲ. ಅಥವಾ ಏನಾದ್ರೂ ನಾಮಿನೇಷನ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡಬಹುದು. ತಂದೆ ತಾಯಿ ಯಾವ ಕಾಲಕ್ಕೆ ವಿಲ್ ಮಾಡಿದ್ರು ಅದನ್ನ ಬದಲಾವಣೆ ಮಾಡೋ ಅನ್ನೋ ಕಾಯ್ದೆ ಇದೆ. ಆ ಕಾಯ್ದೆಯನ್ನ ಸರಿಯಾಗಿ ಬಳಸ್ಕೊಳ್ಳಿ ಅಂತ ಕೋರ್ಟ್ ಹೇಳ್ಬೇಕಾಯ್ತು ಅಲ್ವಾ. ನಾವು ತಪ್ಪಾಗಿ ಬುಸ್ಕೊಡ್ತಾ ಇದ್ದೇವೆ. ಆ ತಪ್ಪುಗಳನ್ನ ತಿದ್ಕೋಬೇಕು. ಆ ತಪ್ಪುಗಳನ್ನು ತಿದ್ಕೊಂಡ್ರೆ ಖಂಡಿತವಾಗಿ, ಹಾಗೆಲ್ಲ ಹೇಳಿದ್ರು ಮಾತಾಡುವಾಗ ಹಿರಿಯರು, ಗುರುಗಳು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಒಂದು ಸಮಾಜಕ್ಕೆ ಮಾದರಿ ಆಗಬಲ್ಲಳು ಹೆಣ್ಣು ಅಲ್ವಾ. ಆ ಶಕ್ತಿ ನಮ್ಗೆ ಇದೆ. ಈ ಅತ್ಯಾಚಾರ, ಅನಾಚಾರ ಸಾಕಷ್ಟು ಪ್ರಪಂಚದಲ್ಲಿ ಆಗ್ತಾ ಇದೆ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ನಿಮ್ಮ ಮಕ್ಕಳೇ ಅಲ್ವಾ. ಯೋಚನೆ ಮಾಡಿ, ನಿಮ್ಮ ಮಕ್ಕಳೇ. ಅಂದ್ರೆ ಯಾವ ತಾಯಿ ತನ್ನ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಬಾಲ್ಯದಲ್ಲಿ ಅವರಿಗೆ ಒಂದಷ್ಟು ಸಮಯ ಕೊಟ್ಟು ಯಾರು ಚೆನ್ನಾಗಿ ಒಂದು ಸಂಸ್ಕಾರವನ್ನ ಕಲಿಸಬಲ್ಲಳೋ ಅಂತ ಮಕ್ಕಳು ಮುಂದೆ ದುಷ್ಟರಾಗಲ್ಲ ಅಥವಾ ಕೆಟ್ಟ ಹವ್ಯಾಸಗಳನ್ನ ಕಲಿಯಲ್ಲ, ಸಮಾಜಘಾತುಕರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಸ್ಕೂಲ್ಗಳಿಗೆ ಹೋದಾಗ ಪೇರೆಂಟ್ಸಿಗೆ ಹೇಳ್ತಾ ಇರ್ತೀವಿ. ನಾನೊಬ್ಬರು ಕೌನ್ಸಿಲರ್, ಆಪ್ತ ಸಮಾಲೋಚಕಿ. ನಮ್ಮ ಮಕ್ಕಳು ಮನೇಲಿ ಮಾತು ಕೇಳಲ್ಲ, ತುಂಬಾ ಟಿವಿ ನೋಡ್ತಾರೆ, ತುಂಬಾ ಮೊಬೈಲ್ ನೋಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಹೇಳಿದ್ದೇ ಕೇಳಲ್ಲ. ಹೌದು, ಸಹಜ. ಯಾಕಂದ್ರೆ ಮನೆಯಲ್ಲಿರೋ ಮಕ್ಕಳು ಅವ್ರು ಹೇಗೆ ಅಂತ ಹೇಳಿದ್ರೆ, ಅವರು CCTV ಕ್ಯಾಮ್ರಾ ಇದ್ದಾರೆ. ಮಕ್ಕಳು, ನಿಮ್ಮ ಮನೇಲಿ 2 ಮಕ್ಕಳಿದ್ದಾರೆ ಅಂದ್ರೆ ಮನೆಯಲ್ಲಿ 4 CCTV ಇದ್ದ ಹಾಗೆ. CCTV ಕ್ಯಾಮ್ರಾ ಏನ್ ಮಾಡೋದದು? ಏನನ್ನಾದ್ರೂ ದೃಶ್ಯ ಸೆರೆ ಹಿಡಿಯುತ್ತೆ, ಅಂದ್ರೆ ವಿಡಿಯೋ ಮಾಡುತ್ತೆ. ಹಾಗೆ ಮಕ್ಕಳು ಸಹ ಅಮ್ಮ ಏನ್ ಮಾಡ್ತಿದ್ದಾಳೆ, ಅಪ್ಪ ಏನ್ ಮಾಡ್ತಿದ್ದಾರೆ, ಅಜ್ಜ ಏನ್ ಮಾಡ್ತಾ ಇದ್ದಾರೆ, ಅಜ್ಜಿ ಏನ್ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಗಮನಿಸ್ತಾ ಇರ್ತಾರೆ. ಅವ್ರು ನಾವು ಹೇಳಿದ್ದು ಮಾಡೋಕ್ಕಿಂತ ನಾವು ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸಹ ಮನೆಯಲ್ಲಿ ಆದಷ್ಟು ಟಿವಿ, ಮೊಬೈಲ್ ಬಳಕೆಯನ್ನ ಕಮ್ಮಿ ಮಾಡಬೇಕು. ಮನೆಯಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲೇ ಒಂದು ಸಭೆ ಸಮಾರಂಭ ಎಲ್ಲೇ ಹೋದ್ರು ಮೊಬೈಲ್ ಬಳಕೆಯನ್ನ ಕಮ್ಮಿ ಮಾಡಿದಾಗ ತನ್ನಿಂದಾನೆ ಮಕ್ಕಳು ಸಹ ಅದರ ಕಡೆ ಗಮನ ಕೊಡಲ್ಲ. ನಾವು ಓದಿದ್ರೆ ಮಕ್ಕಳು ಓದ್ತಾರೆ. ನಾವು ಏನ್ ಮಾಡ್ತೀವೋ ಒಳ್ಳೇದ್ ಮಾಡಿದ್ರೆ ಮಕ್ಕಳು ಸಹ ನೋಡಿ ಕಲಿತಾರೆ. ಹಾಗಾಗಿ ಆ ಬಗ್ಗೆ ನೀವು ಎಲ್ಲ ಎಚ್ಚರಿಕೆಯಿಂದ ಇರೋಣ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನಾನು ಆಯ್ದುಕೊಂಡ ಟಾಪಿಕ್ ಮೆನೋಪಾಸ್ ಅಥವಾ ಋತುಬಂಧ ಅಂತ ಹೇಳಿ. ಮೆನೋಪಾಸ್ ಅಥವಾ ಋತುಬಂಧ ಇದೊಬ್ಳು ಹೆಣ್ಣು ದಾಟ್ಲೇಬೇಕಾದಂತ ಹಂತ, ಹೌದೋ ಅಲ್ಲೋ? ಪ್ರತಿ ಹೆಣ್ಣಾದವಳು ಯಾರು ಋತುಮತಿ ಆಗ್ತಾಳೋ ಅವಳು ಮತ್ತೆ ಋತುಬಂಧ ಹಂತವನ್ನ ದಾಟ್ಲೇಬೇಕು. ಯಾಕೆ ಈ ಟಾಪಿಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಮ್ಮ
ನಮ್ಮ ಹೆಣ್ಣು ಮಕ್ಕಳಲ್ಲಿ ಈ ಹಾರ್ಮೋನ್ಗಳ ಬದಲಾವಣೆಗೆ ತುಂಬಾ ಸಲ ನಾವು ಅದಕ್ಕೆ ಒಳಗಾಗ್ತೀವಿ. ನಾವು ಋತುಮತಿಗಳಾದಾಗ ಆಗ ಸಹ ಹಾರ್ಮೋನ್ನ ಉತ್ಪಾದನೆ ಜಾಸ್ತಿಯಾಗಿ ಋತುಚಕ್ರ ಆರಂಭ ಆಗುತ್ತೆ. ಮತ್ತೆ ನಾವು ಗರ್ಭಿಣಿ ಆಗ್ತೇವೆ, ಮಗುವನ್ನ ಹೆರ್ತೇವೆ, ಆ ಸಮಯದಲ್ಲೂ ಸಹ ಈ ಹಾರ್ಮೋನ್ನ ಬದಲಾವಣೆಗಳಿಂದ ನಮ್ಮಲ್ಲಿ ಒಂದಷ್ಟು ದೈಹಿಕ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಬದಲಾವಣೆಗಳು ತುಂಬಾ ಆಗ್ತವೆ. ಹಾಗಾಗಿ ಈ ಒಂದು ಟಾಪಿಕ್ ಅನ್ನ ಇಟ್ಕೊಂಡಿದ್ದೇನೆ. ಈ ಫಸ್ಟ್ ನಾವು ಏನ್ ಅರಿಬೇಕು ಅಂತ ಹೇಳಿದ್ರೆ, ಏನಿ ಋತುಬದ್ಧ ಮೆನೋಪಾಸ್ ಇದೆಯಲ್ಲ, ಇದು ಒಂದು ಕಾಯಿಲೆ ಅಲ್ಲ. ಇದೊಂದು ಕಾಯಿಲೆ ಅಲ್ಲ ಅನ್ನೋದು ನಾವೆಲ್ಲರೂ ಹೆಣ್ಣಾದವಳು, ಹೆಣ್ಣಿರ್ಲಿ ಗಂಡಿರ್ಲಿ ಫಸ್ಟ್ ಅನ್ಕೋಬಿಡ್ಬೇಕು, ಇದು ಕಾಯಿಲೆ ಅಲ್ಲ. ಹೇಗೆ ನಾವು ಒಂದು 12ರಿಂದ 18 ವರ್ಷದವರೆಗೆ ಒಳಗೆ ಒಂದು ಹೆಣ್ಣು ಋತುಚಕ್ರ ಆರಂಭ ಆಗುತ್ತೋ, ಹಾಗೆ ಋತುಬಂಧ ಆಗ್ಲಿಕ್ಕೂ ಟೈಮ್ ಇದೆ. 40 ವರ್ಷದಿಂದ 50ನೇ ವರ್ಷದವರೆಗೆ ಯಾವಾಗ ಬೇಕಾದ್ರೂ ಈ ಋತುಬಂಧ ಅಂತ ಹೇಳಿದ್ರೆ ಮುಟ್ಟು ನಿಲ್ಲೋದು ಯಾವ ಸಮಯದಲ್ಲಿ ಬೇಕಿದ್ರು ಆಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ವರ್ಷ ಇರುತ್ತೆ, ಅವರವರ ದೇಹ ಪ್ರಕೃತಿ ಅಥವಾ ಹಾರ್ಮೋನ್ನ ಮೇಲೆ ಆ ಒಂದು ಸಮಯ ಬದಲಾವಣೆ ಆಗ್ಬೋದು. ಅಂದ್ರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಇಯರ್ ಹೇಳೋದು 46 ವರ್ಷಕ್ಕೆ. 46 ವರ್ಷಕ್ಕೆ ಋತು ಚಕ್ರ ನಿಲ್ತು, ಅದು ಸರಿಯಾದ ಸಮಯ. ಒಂದು 2 ವರ್ಷ ಹೆಚ್ಚು ಕಮ್ಮಿ ಆದ್ರೆ ಏನು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ನಮ್ಗೆಲ್ಲ ತುಂಬಾ ಮಾನಸಿಕ ಗೊಂದಲಗಳಾಗತ್ತೆ. ಬೇಗ ಸಿಟ್ಟು ಬರೋದು, ಬೇಜಾರು ಅನ್ಸೋದು, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅಳು ಬಂದ್ಬಿಡೋದು, ನನ್ನನ್ನು ಯಾರು ಮಾತಾಡಿಸ್ತಾ ಇಲ್ಲ, ತುಂಬಾ ಮನೆಯವರೆಲ್ಲ ಸಸಾರ ಮಾಡ್ತಾ ಇದ್ದಾರೆ, ಹೀಗೆ ಇನ್ನು ಬೇರೆ ಬೇರೆ. ಇನ್ನು ಕೆಲವರಿಗೆ ಹಾಟ್ ಫ್ಲಾಶ್ ಅಂದ್ರೆ ತುಂಬಾ ಸೆಕೆ ಆಗ್ತಾ ಇರೋದು, ಒಬ್ಬೊಬ್ಬರಿಗೆ ತುಂಬಾ ಚಳಿ ಅನ್ಸೋದು, ನಿದ್ದೆನೇ ಬರ್ದೇ ಇರೋದು, ಊಟ ಬೇಡ ಅನ್ಸೋದು, ಕೆಲವೊಬ್ಬರಿಗೆ ತುಂಬಾ ಊಟ ಮಾಡಬೇಕು ಅನ್ಸೋದು, ಹೀಗೆ ಬೇರೆ ಬೇರೆ ಭಾವನೆಗಳ ಏರುಪೇರು ಆಗುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಗಳಿರುತ್ತೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳಿರುತ್ತೆ. ಅವುಗಳ ಲೆವೆಲ್ ಈ ವಯಸ್ಸಲ್ಲಿ ಕಮ್ಮಿ ಆಗುತ್ತೆ. ಕಮ್ಮಿ ಆಗೋದೆ ಇವೆಲ್ಲ ಚಟುವಟಿಕೆಗಳಾಗ್ಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಇನ್ನು ಬೇರೆ ಬೇರೆ ಆಗ್ಬೋದು, ಒಬ್ಬೊಬ್ರನ್ನ ಕೇಳಿದ್ರೆ ನೀವು ಒಬ್ಬೊಬ್ರು ಹೇಳ್ಬೋದು. ಮುಖ್ಯವಾಗಿ ಇವಿಷ್ಟು, ಅಥವಾ ಇವೆಲ್ಲವೂ ಆಗುತ್ತಾ ನನಗೆ ಹೆದರ್ಕೋಬೇಡಿ. ನಾನು ಆಗ್ಲೇ ಹೇಳ್ತೇನೆ, ಮೆನೋಪಾಸ್ ಅನ್ನೋದು ಕಾಯಿಲೆ ಅನ್ನೋದು. ಇವೆಲ್ಲವೂ ಆಗತ್ತಾ? ಇಲ್ಲ. ಅಂದ್ರೆ ಇಲ್ಲಿರೋ ಹಿರಿಯರನ್ನು ಕೇಳಿದ್ರೆ ನಮ್ಗೇನು ಗೊತ್ತೇ ಆಗ್ಲಿಲ್ಲಪ್ಪ, ನಿಂತಿದ್ದೇ ಗೊತ್ತಾಗ್ಲಿಲ್ಲ. ಇನ್ನು ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಯಾವಾಗ ನಿಲ್ಲುತ್ತೋ, ಯಾರಿಗ್ ಬೇಕು ಈ ಅವಸ್ಥೆ ಅನ್ನೋರು ಇರ್ತಾರೆ. ಅದು ಅವರವರ ದೇಹ ಪ್ರಕೃತಿ ಮತ್ತೆ ನಾವು ಮನಸ್ಸಿಗೆ ಹೇಗೆ ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೈಮಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ನಾವು ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಂಡ್ರೆ ಖಂಡಿತ ಈ ಮೆನೋಪಾಸ್ ಅನ್ನು ಈಸಿಯಾಗಿ ಪಾಸ್ ಮಾಡ್ತೀವಿ. ಯಾವುದೇ ಕಷ್ಟ ಇಲ್ಲ. ಈಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ಲ, ಹಾಗೆ ನಮ್ಮ ಮೆನೋಪಾಸ್ ಅನ್ನು ನಾವು ಈಸಿಯಾಗಿ ಪಾಸ್ ಮಾಡ್ಬೇಕಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಾವು ಅರ್ಥಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಕಾಯಿಲೆ ಅಲ್ಲ, ನೆಕ್ಸ್ಟ್ ಇದು ಎಲ್ರಿಗೂ ಆಗುವಂಥದ್ದು, ನನಗೊಬ್ಳಿಗೆ ಅಲ್ಲ, ಇದು ಎಲ್ರಿಗೂ ಆಗುವಂಥದ್ದು. ನಾವು ಹೆಣ್ಣಾದ್ಮೇಲೆ ಇದನ್ನ ಅನುಭವಿಸ್ಬೇಕು ಅನ್ನೋದನ್ನ ಫಸ್ಟ್ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಆಮೇಲೆ ಇದರಲ್ಲಿ ಇದೆಲ್ಲ ಮಾನಸಿಕ ಆಲೋಚನೆಗಳಾದ್ರೆ ನಾವು ದೈಹಿಕವಾಗಿ ನಮಗೆ ಗೊತ್ತಾಗ್ಬಿಡತ್ತೆ. ಏನಾಗ್ತೀವಿ, ಮೆನೋಪಾಸ್ ಆದ ತಕ್ಷಣ ಏನಾಗ್ತೀವಿ, ದಪ್ಪ ಆಗ್ತೀವಿ. ಮೊನ್ನೆ ಒಬ್ರು ಲೇಡಿ ಇಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಮೇಡಮ್ ನನಗೆ 3-4 ತಿಂಗಳಿಗೊಂದ್ಸಲ, ಸಹಜ ಈ ಏಜಲ್ಲಿ 6 ತಿಂಗಳಿಗೊಮ್ಮೆ ಆಗತ್ತೆ, 15 ದಿನಕ್ಕೊಮ್ಮೆ ಆಗತ್ತೆ, 2 ತಿಂಗಳಿಗೊಮ್ಮೆ ಆಗತ್ತೆ, 3 ತಿಂಗಳಿಗೆ, ಇವೆಲ್ಲವೂ ಸಹಜ. ಯಾರಿಗೆ 1 ವರ್ಷದವರೆಗೆ ಮೆನ್ಸಸ್ ಆಗಿಲ್ಲ, ಪೀರಿಯಡ್ಸ್ ಆಗಿಲ್ಲ, 1 ವರ್ಷದವರೆಗೆ ಆಗೇ ಇಲ್ಲ ಅಂತ ಹೇಳಿದ್ರೆ ಆಗ ಅವರಿಗೆ ಮೆನೋಪಾಸ್ ಅಥವಾ ಋತುಬಂಧ ಆಯ್ತು ಅಂತ ಹೇಳಿ ಹೇಳ್ಬೋದು. 6 ತಿಂಗಳವರೆಗೆ ಆಗಿರಲ್ಲ, ಕೆಲವೊಮ್ಮೆ ಆಗ್ಬಿಡತ್ತೆ, ಅದು ಓಕೆ. ಆದ್ರೆ ಯಾವಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಬ್ಲೀಡಿಂಗ್ ಏನೇನು 7-8 ದಿನ, 7-8 ದಿನ ಆದ್ರೆ ಓಕೆ. ಅದಕ್ಕಿಂತ ಜಾಸ್ತಿ ಆದಾಗ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ನಾವೇನ್ ಮಾಡ್ಬಿಡ್ತೀವಿ, ನಮ್ಮ ಅಕ್ಕನ ಹತ್ರನೋ ಚಿಕ್ಕಮ್ಮನ ಹತ್ರನೋ ಅತ್ತೆಗೋ ಫೋನ್ ಮಾಡಿ ಹೇಳ್ತೀವಿ, ಹಿಂಗಾಗ್ತಾ ಇದೆ. ಸರಿ ಬಿಡು, ನಮಗೂ ಆಗಿತ್ತು, ಈ ಏಜಲ್ಲಿ ಹಾಗೆ, ಅದು ಈ ಏಜಲ್ಲಿ ಹಾಗೆ ಆಗತ್ತೆ, ಅದು ಸರಿ ಹೋಗುತ್ತೆ
ಹೋಗಲ್ಲ. 7-8 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಆಮೇಲೆ ಏನಾಗತ್ತೆ ನಮ್ಗೆ ಹಿಮೋಗ್ಲೋಬಿನ್ ಸುಸ್ತಾಗತ್ತೆ, ಕೆಲಸ ಮಾಡ್ಲಿಕ್ಕಾಗಲ್ಲ. ಎಲ್ರಿಗೂ ಆಗಿರೋ ಅನುಭವ, ಸುಸ್ತಾಗತ್ತೆ, ಕೆಲಸ ಮಾಡ್ಲಿಕ್ಕಾಗಲ್ಲ. ನಮ್ಮ HB ಲೆವೆಲ್ ಡೌನ್ ಆಗ್ಬಿಡತ್ತೆ. ಯಾವ ಹೆಂಗಸರಿಗೂ HB ಲೆವೆಲ್ 100 ಪಾಯಿಂಟ್ ಇರೋದೇ ಇಲ್ಲ. 6 ಇದೆ, 7 ಇದೆ, 8 ಇದೆ, 9 ಇದೆ. ಅದು ಕಾರಣ ಮೇನ್ ಅಂತ ಹೇಳಿದ್ರೆ ನಮ್ಗೆ ಪ್ರತಿ ತಿಂಗಳು ಬ್ಲೀಡಿಂಗ್ ಆಗೋದ್ರಿಂದ. ಅದಕ್ಕೋಸ್ಕರ 8 ದಿನದ ನಂತರವೂ ಆಗ್ತಾ ಇದೆ ಅಂದಾಗ ನಾವೊಮ್ಮೆ ಧೈರ್ಯವಾಗಿ ಡಾಕ್ಟರ್ ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ಸಣ್ಣ ಇನ್ಫೆಕ್ಷನ್ ಅಥವಾ ಹಾರ್ಮೋನ್ ಲೆವೆಲ್ ಇಂಬ್ಯಾಲೆನ್ಸ್ ಏನೋ ಒಂದು ಪುಟ್ಟ ತೊಂದರೆ ಇದ್ದಾಗಿರುತ್ತೆ. ಆದ್ರೆ ನಮಗೆ ಗಾಬರಿ, ಅಥವಾ ನಾವು ಇನ್ಯಾರೋ ಅಕ್ಕನೋ ಅತ್ತೆನೋ ಹೇಳಿದ್ರು ಅಂತ ಹಾಗೆ ಅದನ್ನ ಇಟ್ಕೊಳ್ಳೋದಲ್ಲ. ಅವ್ರು ದಪ್ಪ ಆಗ್ತಾರೆ ಅಂತ ಹೇಳಿದ್ರು. ಆಗ ಒಬ್ರು ಮಹಿಳೆ ಒಂದು ತುಂಬಾ ಇದರಿಂದ ಪ್ರಶ್ನೆ ಕೇಳಿದ್ವಿ. ಏನಂತ ಹೇಳಿದ್ರೆ, ನನಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗ್ತಾ ಇಲ್ಲ, ನಾನು ದಪ್ಪ ಆಗ್ತಾ ಇದ್ದೀನಿ. ಹೌದಾ, ದಪ್ಪ ಆಗ್ತಾ ಇದ್ದೀನಿ, ಇದಕ್ಕೆ ಏನ್ ಸಂಬಂಧ? ಪ್ರತಿ ತಿಂಗಳು ಆಗಲ್ವಲ್ಲ, ಅದು ಒಳಗಡೆನೆ ಉಳ್ಕೊಂಡು ನಾನು ದಪ್ಪ ಆಗ್ತಾ ಇದ್ದೀನಿ. ಸಾಕಷ್ಟು ಜನ ಇದನ್ನ ಈ ರೀತಿ ತಪ್ಪಾಗಿ ಖಂಡಿತವಾಗ್ಲೂ ಬ್ಲೀಡಿಂಗ್ ಒಳಗಡೆ ಉಳ್ಕೊಂಡು ನೀವು ದಪ್ಪ ಆಗೋದು ಅಲ್ಲ. ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇರೋದು, ಮತ್ತೆ ನಮ್ಮ ದೈಹಿಕ ಚಟುವಟಿಕೆಗಳು ಕಮ್ಮಿ ಆಗುತ್ತೆ. ಇವೆಲ್ಲ ಕಾರಣ. ಹಾಗಾಗಿ ಆ ಬ್ಲೀಡಿಂಗ್ ಅನ್ನೋದು ಅದು ಪ್ರತಿ ತಿಂಗಳು ಎಷ್ಟು ಹೋಗ್ಬೇಕೋ ಅಷ್ಟೇ ಹೋಗೋದು. ಅದು ಹೊಟ್ಟೆ ಒಳಗೆ ಉಳ್ಕೊಂಡು ನಾವು ದಪ್ಪ ಆಗಲ್ಲ. ಅಥವಾ 8 ದಿನಕ್ಕಿಂತ ಜಾಸ್ತಿ ಹೋಗ್ತಾ ಇದ್ರೆ ಕೆಲವರು ಅನ್ಕೋಬಿಡ್ತಾರೆ, ಹೋಗ್ಲಿ ಬಿಡು 3-4 ತಿಂಗಳಾಗಿತ್ತು, ಆಗದೆ ಒಳಗಿರೋದೆಲ್ಲ ತೊಳ್ಕೊಂಡು ಹೋಗ್ಲಿ. ಖಂಡಿತ ಎಲ್ಲಿ ತೊಳ್ಕೊಂಡು ಹೋಗೋದು? ಖಂಡಿತವಾಗ್ಲೂ ಆ ಥರ ಅಲ್ಲ. ಏನು ಅಂತ ಹೇಳಿದ್ರೆ ಅದು ಯಾಕೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆ ನಮಗೆ ಪ್ರತಿ ತಿಂಗಳು ಮುಟ್ಟಾಗತ್ತೆ ಅಂತ. ನಮಗೆ ಒಂದು ಗರ್ಭಕೋಶ ಇರುತ್ತೆ, ಎಲ್ರಿಗೂ, ಎಲ್ಲ ಹೆಂಗಸರಿಗೂ ಇರುತ್ತೆ. ಅದರ ಪಕ್ಕದಲ್ಲಿ ಅಂಡಾಶಯ ಅಂತ ಹೇಳಿ ಇರುತ್ತೆ. ಆ ಅಂಡಾಶಯದಿಂದ ಪ್ರತಿ ತಿಂಗಳು ಯಾವಾಗ ನಮಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೋ ಆವಾಗ ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಆ ಅಂಡಾಣು ಬಿಡುಗಡೆ ಆದಾಗ ಅದು ಗರ್ಭಕೋಶಕ್ಕೆ ಬರೋ ಮುಂಚೆ ಅಲ್ಲಿ ಗರ್ಭಕೋಶದಲ್ಲಿ ಒಂದು ಸಣ್ಣ ಹಾಸಿಗೆ ರೆಡಿ ಆಗುತ್ತೆ. ಕರ್ಲಾನ್ ಬೆಡ್ ಇದೆಯಲ್ಲ, ಆ ಥರದ್ದೆಲ್ಲ ಒಂದು ಪುಟ್ಟ ಹಾಸಿಗೆ. ಅದೇನು ಅಂತ ಹೇಳಿದ್ರೆ ಜೀವಕೋಶಗಳು ಜೊತೆಗೆ ಒಂದಷ್ಟು ರಕ್ತಗಳು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಭ್ರೂಣ ಬೆಳೀಲಿಕ್ಕೆ ಬೇಕಲ್ಲ, ಆ ಪುಟ್ಟ ಒಂದು ಹಾಸಿಗೆ ನಮ್ಮ ಗರ್ಭಕೋಶದಲ್ಲಿ ರೆಡಿ ಆಗಿರುತ್ತೆ. ಯಾವಾಗ ಅಂಡನಾಳದಿಂದ ಅಂಡಾಣು ಮೊಟ್ಟೆ ಅಂತ ಹೇಳ್ತೀವಿ ಅದು ಬಿಡುಗಡೆ ಆಗಿ ಪುರುಷನಿಂದ ವೀರ್ಯಾಣು ಸೇರಿದ್ರೆ ಅದು ಭ್ರೂಣ ಆಗತ್ತೆ, ಮತ್ತೆ ಮಗುವಾಗಿ ಅಲ್ಲಿ ಬೆಳವಣಿಗೆ ಆಗತ್ತೆ. ಆ ಪುರುಷನ ವೀರ್ಯಾಣು ದೊರೆತಿಲ್ಲ, ಸಂಪರ್ಕ ಆಗಿಲ್ಲ ಹೆಣ್ಣು ಗಂಡಿಂದು ಅಂತ ಹೇಳಿದಾಗ ಆ ಗರ್ಭಕೋಶದಿಂದ ಆ ಮೆತ್ತನ ಹಾಸಿಗೆ ಪೊದರು ಅಂತ ಹೇಳಿದ್ನಲ್ಲ, ನಮ್ಮ ಜೀವಕೋಶದ್ದು ರಕ್ತದ್ದು, ಆ ಪೊರೆ ಕಳಚ್ಕೊಂಡು ಹೊರಗಡೆ ಬರುತ್ತೆ. ಇದು ಇಷ್ಟೇ ನಮ್ಮ ಪ್ರಕ್ರಿಯೆ, ಇಷ್ಟೇ. ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದೀರಿ. ಯಾಕಂದ್ರೆ ಸಾಕಷ್ಟು ತಾಯಂದ್ರು ಕರ್ಕೊ ಬರ್ತಾರೆ ಮಕ್ಕಳನ್ನ, ಉಳಿ ಒಂಚೂರು ಹೇಳಿ. ಆ ಬ್ಲೀಡಿಂಗ್ ಆಗೋದು ನೋಡಿದ್ರೆ ಹೇಸಿಗೆ ಮಾಡ್ಕೊಳ್ತಾಳೆ, ಊಟ ಮಾಡಲ್ಲ, ವಾಂತಿ ಮಾಡ್ತಾಳೆ. ಅದೇನಿಲ್ಲ, ನಮ್ಮದೇ ರಕ್ತ ಸಹಜ ಅದು. ಯಾಕಂದ್ರೆ ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಇನ್ನೊಂದು ಮಗುವನ್ನ ಕೆರುವಂತ ಶಕ್ತಿ ಕೊಟ್ಟಿದ್ದಾನೆ. ಅದು ಅಷ್ಟೇ ಸಿಂಪಲ್. ಹಾಗಾಗಿ ಹೊಟ್ಟೆ ಒಳಗೆ ತುಂಬಿಕೊಂಡಿದ್ದೆ ರಕ್ತ, ಪ್ರತಿ ತಿಂಗಳು ಆಗ್ತಾ ಇಲ್ಲ, ಅದು ದಪ್ಪ ಆಗಿದ್ದೀವಿ, ಖಂಡಿತ ಅಲ್ಲ. ನೀವು ದಪ್ಪ ಆಗ್ಲಿಕ್ಕೆ ಕಾರಣವೇ ಬೇರೆ ಇರುತ್ತೆ. ಮತ್ತೆ ಈ ಟೈಮಲ್ಲಿ ಆದಷ್ಟು ಒಳ್ಳೆ ಆಹಾರ ಅಂತ ಹೇಳಿದ್ರೆ ಈ ಜಂಕ್ ಫುಡ್ಗಳನ್ನು ಬಿಟ್ಟು ಹಣ್ಣು ತರಕಾರಿ, ಆಮೇಲೆ ನಮಗೆ ಕ್ಯಾಲ್ಸಿಯಂ ತುಂಬ ಕಮ್ಮಿ ಆಗುತ್ತೆ. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗದೆ ಅವು ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ, ನಾವು ಏನು ಫುಡ್ ತಗೊಳ್ತೀವೋ ಅದನ್ನು ಎಡ್ಕೊಂಡು ದೇಹಕ್ಕೆ ಸಪ್ಲೈ ಮಾಡ್ತಾ ಇರುತ್ತೆ. ಆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗಿ ನಮಗೆ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಅದಕ್ಕೆ 40-50 ವರ್ಷದ ನಂತರ ಚೂರು ಜಾರು ಬಿದ್ದರೂ ಕೈ ಮೂಳೆನೋ ಕಾಲು ಮೂಳೆನೋ ಮುಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆದಷ್ಟು ಎಳ್ಳು, ಸೋಯಾ ಮತ್ತು ಅಗಸೆ, ನೀವೆಲ್ಲ ಕೇಳಿರ್ಬೋದು. ಅಗಸೆ ಬೀಜ ಕೇಳಿದ್ದೀರಾ? ಕೇಳಿ. ಅದನ್ನು ಚಟ್ನಿ ರೂಪದಲ್ಲಿ, ಚಟ್ನಿ ಪುಡಿ ಅಥವಾ ಹಾಗೆ ಪೌಡ್ರ್ ಮಾಡಿ, ಅಂದರೆ ಹುರಿದು ಯೂಸ್ ಮಾಡಬೇಕು. ಆ ಅಗಸೆ ಉಂಟಲ್ಲ, ಅದು ಬೆಸ್ಟ್ ಮೆಡಿಸಿನ್. ನಮಗೆ ಈ ಹಾರ್ಟ್ ಫ್ಲಾಶಸ್ ಆಗುತ್ತಲ್ಲ, ಅದೊಂದು ಹಾರ್ಮೋನ್ ರೀತಿಯೇ ಕೆಲಸ ಮಾಡುತ್ತೆ. ಈ ಹಾರ್ಟ್ ಫ್ಲಾಶಸ್ ಕಮ್ಮಿ ಆಗುತ್ತೆ, ನಿದ್ದೆ ಸಮಸ್ಯೆನ ಆದಷ್ಟು ಕಮ್ಮಿ ಮಾಡುತ್ತೆ. ಅದನ್ನು ಯಾವುದಾದ್ರೂ ರೀತಿಯಲ್ಲಿ ದಿನಕ್ಕೆ 1 ಸ್ಪೂನನ್ನು ಯೂಸ್ ಮಾಡಿ. ಹೆಚ್ಚಾಗಿ ಹಾಲನ್ನು ಕುಡಿಯಿರಿ. ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂತ ಹೇಳಿದರೆ ಎಳ್ಳು, ಸೋಯಾ,
ಮಾಡ್ಬೇಕು. ಆದಷ್ಟು ಬಾಯಿ ಚಪಲವನ್ನ ನಾವು ಕಡಿಮೆ ಮಾಡಬೇಕು. ಆದ್ರೆ ನಮ್ಗೆ ಮೊನ್ನೆ ಒಬ್ರು ಡಾಕ್ಟರ್ ಬಂದಿದ್ರು, ಅವ್ರು ಹೇಳ್ತಾ ಇದ್ರು ನಾವು ಪೇಟೆಯಲ್ಲಿ ಎಷ್ಟು ಬೇಕರಿಗಳು ಕಮ್ಮಿ ಆಗಬೇಕು, ಅದರ ಬದಲು ಹಣ್ಣಿನ ಅಂಗಡಿಗಳು ಜಾಸ್ತಿ ಆದಾಗ ನಮ್ಮ ಆರೋಗ್ಯ ಉತ್ತಮ ಆಗತ್ತೆ. ಆದ್ರೆ ಹೇಗಿದೆ ಪೇಟೆಯಲ್ಲಿ? ಒಂದು ಬೇಕರಿ ಇದೆ, ಪಕ್ಕದಲ್ಲಿ ಒಂದು ಮೆಡಿಕಲ್ ಶಾಪ್, ಒಂದು ಬೇಕರಿ, ಬೇಕಾದ್ರೆ ನೋಡಿ ಮನೆಗೆ ಹೋಗುವಾಗ ಎಲ್ಲ ಕಡೆನೂ ಇದಾಗಿದೆ. ಇದು ಆರೋಗ್ಯವಂತ ಸಮಾಜದ ಲಕ್ಷಣ ಅಲ್ಲ. ಆರೋಗ್ಯವಂತ ಸಮಾಜದ ಲಕ್ಷಣ ಇದಲ್ಲ. ಯಾಕಂದ್ರೆ ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಏನರ್ಥ? ಆರೋಗ್ಯ ಕಡಿಮೆ ಆಗ್ತಾ ಇದೆ, ಕಾಯಿಲೆಗಳು ಜಾಸ್ತಿ ಆಗ್ತದೆ. ಯಾಕೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ? ಕಾರಣ ಏನು? ನಾನು ಮೊದಲೇ ಹೇಳಿದೆ, ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಬೇಕು. ನಾವು ನಮ್ಮ ಜೀವನ ಶೈಲಿ ಎಲ್ಲಿವರೆಗೆ ಬದಲಾವಣೆ ಆಗಲ್ಲೋ ಅಲ್ಲಿವರೆಗೆ ಇವುಗಳ ಸಂಖ್ಯೆ ಏರ್ತಾನೆ ಹೋಗುತ್ತೆ. ಬದಲಾವಣೆಗಳಿಗೆ ಏನು ದೊಡ್ಡ ಕಷ್ಟ ಇಲ್ಲ. ಸ್ವಲ್ಪ ನಮ್ಮ ಅಜ್ಜಿಯರನ್ನು ನೆನಪು ಮಾಡ್ಕೋಬೇಡಿ. ಅವ್ರ ಫುಡ್ ಸ್ಟೈಲ್ ಹೇಗಿತ್ತು, ಅವ್ರ ಕೆಲಸದ ರೀತಿ ಹೇಗಿತ್ತು, ಹೇಗೆ ಆರೋಗ್ಯ. ಈಗ ನಾವೆಲ್ಲ ಜಿಮ್ಮಿಗೆ ಹೋಗ್ತೀವಿ, ಯೋಗ ಮಾಡಿ ಅಂತಾರೆ. ಹಿಂದೆಲ್ಲ ಇತ್ತ? ನೀವೆಲ್ಲ ಮಾಡಿದ್ರ? ಇಲ್ಲ. ಆದ್ರೂ ಆರೋಗ್ಯವಾಗಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಷ್ಟು ಕೆಲಸ ಇತ್ತು, ವಾಷಿಂಗ್ ಮೆಷಿನ್ ಇರಲಿಲ್ಲ, ಮೋಟ್ರ್ ಇರಲಿಲ್ಲ, ಮಿಕ್ಸಿ ಇರಲಿಲ್ಲ, ಎಲ್ಲ ನಾವು ಕೈಯಿಂದ ಮಾಡ್ತಾ ಇದ್ವಿ. ಆಗ ಇಡೀ ದೇಹಕ್ಕೆ ಚಟುವಟಿಕೆ ಆಗ್ತಾ ಇತ್ತು, ಬೇಕಾದಷ್ಟು ವ್ಯಾಯಾಮ ಸಿಗ್ತಾ ಇತ್ತು, ಆರೋಗ್ಯ ಸಹ ಚೆನ್ನಾಗಿರ್ತಾ ಇತ್ತು. ನಾವು ಈ ಸ್ವೀಟ್ಗಳನ್ನೆಲ್ಲ ಯಾವಾಗ ತಿಂತಾ ಇದ್ವಿ ಹಿಂದೆಲ್ಲ? ಹಬ್ಬದಲ್ಲಿ. ಈಗ ದಿನ ನಿತ್ಯವೂ ಹಬ್ಬವೇ, ನಿತ್ಯವೂ ಹಬ್ಬ. ಅದಕ್ಕೋಸ್ಕರ ಈ ಕಾಯಿಲೆಗಳು ಸಹ ಜಾಸ್ತಿ ಆಗ್ತಾ ಇರೋದು. ಹಾಗಾಗಿ ಅದರಲ್ಲೂ ಲೇಡೀಸ್ ನಾವು ತುಂಬಾ ಯೋಚನೆ ಮಾಡಿ. ಯಾಕಂದ್ರೆ ನಾವು ಆರೋಗ್ಯವಾಗಿದ್ರೆ ಮನೇನು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಪ್ರೀತಿಯಿಂದ ಅಡುಗೆ ಮಾಡ್ತೀವಿ, ಖುಷಿಯಾಗಿ ಅಡುಗೆ ಮಾಡ್ತೀವಿ. ಫಸ್ಟ್ ನಾವು ತಿಳ್ಕೋಬೇಕು ಏನು ತಿನ್ಬೇಕು, ನಮ್ಮ ಮಕ್ಕಳಿಗೆ ಏನು ಕೊಡಬೇಕು, ನಮ್ಮ ಫ್ಯಾಮಿಲಿಗೆ ಯಾವ ರೀತಿ ಆಹಾರ ಕೊಡಬೇಕು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಂಡು ಅದನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಮನೆ ಸಹ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ಋತುಬಂಧಕ್ಕೆ ಮತ್ತೆ ವಾಪಸ್ ಬಂದರೆ ಇಲ್ಲಿ ಆಹಾರ ಪದ್ಧತಿಯನ್ನು ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಬೇಕು. ಆಮೇಲೆ ಅದರ ಜೊತೆಗೆ ನಾನೆಲ್ಲ ಮಹಿಳೆಯರಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂತ ಹೇಳಿದ್ರೆ, ನೀವು ನಿಮ್ಮ ಹವ್ಯಾಸವನ್ನ ಮುಂದುವರಿಸಬೇಕು ಈ ಏಜಲ್ಲಿ. ಯಾಕಂತ ಹೇಳಿದ್ರೆ ತುಂಬಾ ಮಾನಸಿಕವಾಗಿ ನಾವು ಕುಗ್ಗಿರ್ತೀವಿ. ಹಾರ್ಮೋನ್ಗಳ ಉತ್ಪಾದನೆ ಕಮ್ಮಿ ಆಗಿರೋದ್ರಿಂದ ತುಂಬಾ ಮಾನಸಿಕ ಬದಲಾವಣೆಗಳಾಗ್ತಾ ಇರುತ್ತೆ. ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಅವ್ರ ಪಾಡಿಗೆ ಇರ್ತಾರೆ, ಗಂಡ ಅವ್ರ ಪಾಡಿಗೆ ಮನೆ ದುಡಿಮೆಯಲ್ಲಿ ಇರ್ತಾರೆ. ನಾವು ಸ್ವಲ್ಪ ಒಂಟಿ ಅನಿಸ್ಲಿಕ್ಕೆ ಶುರು ಆಗಿರುತ್ತೆ ಮನಸ್ಸು. ಯಾರು ಸಸಾರ ಮಾಡ್ತಿರಲ್ಲ, ಅದು ನಮ್ಮ ಪಾಡಿಗೆ ನಾವು ಅಂದ್ಕೊಳ್ಳೋದು. ಆಗ ನಾವು ಯಾವುದಾದ್ರೂ ಒಂದು ಉತ್ತಮ ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಾಗ ಖಂಡಿತವಾಗ್ಲೂ ಮನಸ್ಸಿಗೆ ಬೇಜಾರಾಗಲ್ಲ, ಮನಸ್ಸು ಸಹ ಆರೋಗ್ಯವಾಗಿ. ನಾವು ದೇಹದ ಆರೋಗ್ಯಕ್ಕೆ ಎಷ್ಟು ಗಮನ ಕೊಡ್ತೀವೋ ಹಾಗೆ ಮನಸ್ಸಿನ ಆರೋಗ್ಯದ ಮೇಲೂ ತುಂಬ ಗಮನ ಕೊಡಬೇಕು. ಯಾರಿಗೆ ಒಂದು ಒಳ್ಳೆ ಹವ್ಯಾಸ, ಏನೀಗ ಹಾಡು ಹೇಳೋದಿರ್ಬೋದು, ಇವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು, ಮೊನ್ನೆ ಇನ್ನೂ ಅದು ವಾಟ್ಸಪ್ಪಲ್ಲಿ ಬಂದಿತ್ತು, ಅದನ್ನು ಕಲ್ತ್ಕೊಂಡು ಹೇಳಿದ್ದಾರೆ ಅಂದರೆ ಗ್ರೇಟ್. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಅಲ್ಲ, ಮಹಿಳೆ ಅಂದರೆ ಸುಮ್ಮನೆ ಅಲ್ಲ, ಅವಳಿಗೆ ಕೆಲಸ ಬೇಕಾದಷ್ಟಿದೆ, ವೇತನ ಇಲ್ಲ. ನೋಡಿ, ಅದೊಂದು ಕ್ರಿಯೇಟಿವಿಟಿ. ಅದನ್ನಲ್ಲಿ ನೋಡಿ ಕಲ್ತು ಧೈರ್ಯವಾಗಿ ಹೇಳಿದ್ರಲ್ಲ. ಹೀಗೆ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಪ್ರತಿಭೆ ಇರುತ್ತೆ. ಖುಷಿ ಆಯ್ತು ಅವ್ರಿಗೆ ಇವತ್ತು. ನೀವೆಲ್ಲ ಚಪ್ಪಾಳೆ ಕೊಟ್ಟಿದ್ದು ಇನ್ನೂ ಖುಷಿ ಆಯ್ತು. ಈ ಖುಷಿಯಲ್ಲಿ ಅವ್ರನ್ನ 10 ದಿನ ಖುಷಿಯಾಗಿರ್ತಾರೆ, 10 ದಿನ ಖುಷಿಯಾಗಿರ್ತಾರೆ. BP ಶುಗರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದ್ರೆ ಮಾತ್ರ ಬೇಡ ಆಗುತ್ತೆ. ಅಂದ್ರೆ ಅಷ್ಟು ಇಲ್ಲ ಅಂತ ಒಳ್ಳೇದು ಅಂದ್ರೆ ಹೇಳಿದ್ರೆ, ನಾವು ಖುಷಿಯಾಗಿ ಎಲ್ಲೋ ಅರಸ್ಕೊಂಡು ಹೋಗ್ಬೇಕಾಗಿಲ್ಲ. ನಾವು ಖುಷಿನ ಇಂಥ ಒಂದು ಸಣ್ಣ ಪುಟ್ಟ ಖುಷಿಯನ್ನು ನಾವು ಅನುಭವಿಸಿದ್ರೆ ಸಾಕು, ಸಿಗತ್ತೆ. ಅದು ಹುಡುಕುವಂತ ಮನಸ್ಥಿತಿ ನಮಗಿರ್ಬೇಕು, ಹುಡುಕುವಂತ ಮನಸ್ಥಿತಿ ಇರ್ಬೇಕು. ಅದಿದ್ದ ಖಂಡಿತ ಎಲ್ರಿಗೂ ಸಾಧ್ಯ ಆಗುತ್ತೆ. ಮತ್ತೆ ಇನ್ನು ನಿದ್ದೆ ಬರಲ್ಲ ಅನ್ನೋರು ಇದ್ದೀರಾ? ನೋಡಿ, ಇವರು ತುಂಬಾ ಮೇಲೆ ಕೆತ್ತುತ್ತಾ ಇದ್ದಾರೆ. ಅಂದ್ರೆ ಈ ಏಜಲ್ಲಿ ಸಹಜ, ಈ ಮೆನೋಪಾಸ್ ಟೈಮಲ್ಲಿ ಸಹಜ. ಏನಾಗತ್ತಂದ್ರೆ ರಾತ್ರಿ ಬಿಸಿ ಆಗ್ಬಿಡೋದು, ಸೆಕೆ ಬರೋದು, ಚಳಿಗಾಲ ಮಳೆಗಾಲ ಇರಲಿ ಸೆಕೆ ಬಂದ್ಬಿಡೋದು, ಮೈಯೆಲ್ಲ ಬೆವರು ಬಿಡೋದು. ಅದು ಈ ಎದೆ ಭಾಗದಿಂದ ಮೇಲ್ಗಡೆ ಜಾಸ್ತಿ ಬೆವರು ಬಂದ್ಬಿಡತ್ತೆ.
ಅಲ್ವಾ? ಅವಾಗ ನಾವ್ ಏನ್ ಅನ್ಕೊಂಡ್ಬಿಡೋದು, ಮೊನ್ನೆ ಒಬ್ರು ಲೇಡಿ ಹೇಳ್ತಾ ಇದ್ರು, ಹಾಗೆಲ್ಲ ಆದಾಗೆಲ್ಲ ಒಂದೊಂದು ಪ್ಯಾರಾಸಿಟಮಾಲ್ ಅಂತ ಹೇಳಿದ್ರೆ ಜ್ವರದ ಮಾತ್ರೆ ತಗೊಳ್ತಿದ್ದೆ, ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗ್ಬಿಡ್ತಾ ಇತ್ತು. ಅದು ಜ್ವರ ಅಲ್ಲ, ಜ್ವರದ ಮಾತ್ರೆ ತಗೊಂಡು ಕಮ್ಮಿ ಆಗಿರೋದಲ್ಲ, ಅದು ಸಹಜವಾಗಿ 2 ರಿಂದ 4 ನಿಮಿಷ ಹಾಟ್ ಫ್ಲಾಶಸ್ ಅನ್ನೋದು ಇರುತ್ತೆ. ಅದು ಎಲ್ರಿಗೂ ಸಹಜ ಬರುತ್ತೆ. ಯಾರು ಈ ಮೆನೋಪಾಸ್ ಹಂತದಲ್ಲಿ ಇರ್ತಾರೋ ಅವರಿಗೆಲ್ಲ ಅನುಭವಿಸಿದಿರಲ್ಲ, ಎಲ್ಲರೂ ಬಂದೇ ಬರುತ್ತೆ. ಅದನ್ನ ನಾವು ಸಹಜ ಅಷ್ಟು ಹೌದು. ಅವಾಗ ಏನ್ ಮಾಡ್ಬೇಕು, ರಾತ್ರಿ ಆದಷ್ಟು ತೆಳ್ಳಗಿನ ಹತ್ತಿ ಬಟ್ಟೆ ಹಾಕೊಂಡು ಮಲ್ಕೊಳ್ಳೋದು, ಕಿಟಕಿ ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳೋದು, ಗಾಳಿ ಬೆಳಕು ಚೆನ್ನಾಗಿ ಬರುವಂಥ ಸ್ಥಳದಲ್ಲಿ ಮಲ್ಕೊಳ್ಳೋದು. ಆಮೇಲೆ ಆದಷ್ಟು ಪ್ರಾಣಾಯಾಮ ಮತ್ತೆ ಧ್ಯಾನವನ್ನು ಮಾಡಿ ಪ್ರತಿನಿತ್ಯ. ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟದ ವ್ಯಾಯಾಮ ಅಷ್ಟೇ. ಉಸಿರಾಟದ ಯಾರೋ ಮಾಡ್ಬೋದು, ಕೂತ್ ಮಾಡ್ಬೋದು, ಉಸಿರಾಟದ ವ್ಯಾಯಾಮ ಮಾಡಿ. ಧ್ಯಾನ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸುಮ್ಮನೆ ಒಂದು 10 ನಿಮಿಷ ಯೋಚನೆ, ಬೇರೆ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಅದೇ ಧ್ಯಾನ. ಇದನ್ನು ಮಾಡಿದಾಗ ನಮ್ಮ ಮಾನಸಿಕ ಸ್ಥಿತಿ ಉತ್ತಮಗೊಳ್ಳುತ್ತೆ. ನಾವು ಏನಾದರೂ ಎದುರಿಸಬಲ್ಲ ಅನ್ನೋ ಶಕ್ತಿ ಕೊಡುತ್ತೆ. ಹಾಗಾಗಿ ಹೆಚ್ಚಿನವರ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಯಾರೋ ಮಾಟ ಮಾಡಿಸಿದ್ದಾರೆ, ಇದು ಮಾಡಿಸಿದ್ದಾರೆ, ಅದಕ್ಕೆ ಹಿಂಗಾಗ್ತಾ ಇದೆ, ಕುತ್ತಿಗೆ ಒತ್ತಿಡ್ದಂಗೆ ಆಗ್ತಾ ಇದೆ. ಯಾಕಂದ್ರೆ ನಾನೊಬ್ಳು ಆಪ್ತ ಸಮಾಲೋಚಕಿ, ಇಂಥವರೆಲ್ಲ ಬರ್ತಾರೆ ನನ್ನ ಹತ್ರ. ಅದು ಖಂಡಿತ ಯಾರೋ ಮಾಟ ಮಾಡಿಸೋದು ಏನೋ ಅಲ್ಲ. ಏನೋ ಮಾಟ ಮಾಡಿಸೋರು ಅಂದ್ರೆ ನಾವ್ ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ? ಅವೆಲ್ಲ ನಮ್ಮ ದೇಹದಲ್ಲಿ ಆಗೋ ಏರುಪೇರು ಸಹಜ. ಅದನ್ನ ನಾವು ಅರಿತುಕೊಂಡಾಗ ಖಂಡಿತವಾಗ್ಲೂ ಗೊಂದಲಕ್ಕೊಳಗಾಗೋದು, ಯಾಕಿಂಗ್ ಆಗ್ತಾ ಇದೆ ಅನ್ನೋದು, ಜ್ವರ ಬಂದಿದೆ ಅಂತ ಸುಮ್ಮನೆ ಮಾತ್ರೆ ತಿನ್ನೋದು ಎಲ್ಲವನ್ನು ಅವಾಯ್ಡ್ ಮಾಡ್ಬೋದು. ಮತ್ತೆ ಇದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ